ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅನುದಾನದ ಕದನ ಜೋರಾಗ್ತಾ ಇದೆ. ಬಿಆರ್ ಪಾಟೀಲ್ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಚರ್ಚೆಯನ್ನು ನಡೆಸಿದ್ದಾರೆ 1 ಗಂಟೆ. ನಾನು ಏನೆಲ್ಲ ಹೇಳಬೇಕಿತ್ತು ಅದನ್ನೆಲ್ಲವನ್ನು ಕೂಡ ಹೇಳಿದ್ದೇನೆ. ಸಿಎಂ ಡಿಸಿಎಂಗೆ ಎಲ್ಲವನ್ನೂ ಕೂಡ ವಿವರವಾಗಿ ವಿವರಿಸಿದ್ದೇನೆ. ಸೂಕ್ತ ಕ್ರಮವನ್ನು ಕೈಗೊಳ್ಳೋದು ಅವರಿಗೆ ಬಿಟ್ಟಂತಹ ವಿಚಾರ. ಸಿಎಂ ಭೇಟಿಯಾದ ಬೆನ್ನಲ್ಲೇ ಶಾಸಕ ಬಿಆರ್ ಪಾಟೀಲ್ ಕೊಟ್ಟಂತಹ ಹೇಳಿಕೆ ಇದು. ನಾನು ಏನೆಲ್ಲ ಹೇಳಬೇಕಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷಾಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಎಲ್ಲ ವಿವರವಾಗಿ ಹೇಳಿದ್ದೀನಿ. ಅವರು ಸಮಾಧಾನದಿಂದ ನನ್ನ ವಿಚಾರವನ್ನು ಕೇಳಿದ್ದಾರೆ. ಅವರು ಸೂಕ್ತ ಕ್ರಮ ಅವರು ಕೈಗೊಳ್ಳೋದು ಅವ್ರು ಬಿಟ್ಟಿದ್ದು. ಅಲ್ಲ, ಸಮಸ್ಯೆ ಬಗೆಹರಿಸ್ತಾರಂತ ಸರ್, ಯಾಕಂದ್ರೆ ನೀವು ಬಹಳ ಗಂಭೀರವಾದ ವಿಚಾರ ಅವ್ರಿಗೆ ಕೇಳಿ ಸರ್. ತಾವು ಆಪ್ತರು ಕೂಡ ಸಿಎಂಗೆ ಈ ಹೇಳಿಕೆಯಿಂದ ಮುಜುಗರ ಆಯಿತು ಅಂತ ಹೇಳಿದ್ರೆ ಸರ್ ತಮ್ಮ ಹತ್ರ ಗೊತ್ತಿಲ್ಲ, ಆ ಥರ ಹೇಳಿಲ್ಲ. ಆ ಥರ ಏನು ಹೇಳಿಲ್ಲ ತಾವು ಅಂದ್ರೆ ಸಮಾಧಾನ ಆಯ್ತು ಸರ್ ಮುಖ್ಯಮಂತ್ರಿಗಳ ಸಮಾಧಾನ ಅಸಮಾಧಾನ ನಂದಿನದಿರಿ. ನಾನು ನಡೆದದ್ದನ್ನು ಅವ್ರು ಇವರು ಹೇಳಿದ್ದೀನಿ. ಅವ್ರು ಏನು ಕ್ರಮ ಕೈಗೊಳ್ತಿತ್ತು ತಗೊಳ್ಳಿ. ಭರವಸೆ ಸಿಕ್ಕಿದೆ ಸರ್, ಭರವಸೆ ಅಲ್ಲ ಸರಿ ಹೋಗುತ್ತೆ ಅನ್ನೋ ವಿಶ್ವಾಸ ಇದೆ ಸರ್. ಬಗೆಹರಿಸಿನಲ್ರಿ, ಅವರು ಏನು ಯೋಚನೆ ಮಾಡಿ ನಿರ್ಣಯ ತಗೋತಾರೆ. ಯೋಚನೆ ಮಾಡಿ ನಿರ್ಣಯ ತಗೋತಾರೆ. ಅಲ್ಲ, ಸರಿ ಹೋಗ್ಬೋದು ಅನ್ನೋ ವಿಶ್ವಾಸ ಇದೆಯಾ ಇದು? ಯಾರು ಅವ್ರಿಗೆ ಕೇಳ್ರಿ. ನಾನು ಏನೆಲ್ಲ ಹೇಳಬೇಕಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷಾಧ್ಯಕ್ಷ ಬಿಆರ್ ಪಾಟೀಲ್ ಕಾಂಗ್ರೆಸ್ನ ಹಿರಿಯ ಶಾಸಕರು, ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲೂ ಕೂಡ ಗುರುತಿಸ್ಕೊಂಡವರು. ಈ ರೀತಿ ಅವರು ಪಕ್ಷದ ವಿರುದ್ಧ ರೊಚ್ಚಿಗೆ ಹೇಳೋದು, ಅದಾದ ಮೇಲೆ ಅವರನ್ನು ಸಮಾಧಾನ ಮಾಡೋದು ಕಾಂಗ್ರೆಸ್ನಲ್ಲೇನು ಹೊಸದಲ್ಲ. ಈ ಹಿಂದೆಯೂ ಕೂಡ ಪತ್ರವನ್ನು ಬರೆದಿದ್ರು. ಆಗ ಸಿಎಂ ಸಿದ್ದರಾಮಯ್ಯನವರು ಹಿಂಗೆ ಸಮಾಧಾನ ಮಾಡಿದರು. ಈಗ ಆಡಿಯೋ ರಿಲೀಸ್ ಆಗಿತ್ತು. ಈ ಬೆನ್ನಲ್ಲೇ ಮತ್ತೊಮ್ಮೆ ಕರೆದು ಮಾತನಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ.